ನಿಮಗೊಂದು ಕತೆ ಹೇಳ್ತೀನಿ. ಎಷ್ಟು ಫನ್ನಿ ಆಗಿದೆ ಅಂದರೆ, ನಾನು ಬೆಳಗ್ಗೆ 4 ಗಂಟೆ ಲಿಟ್ರಲಿ ಫ್ರಮ್ ಮಾರ್ನಿಂಗ್ 4 o'clock ಐ ಹ್ಯಾವ್ ಬೀನ್ ರೋಮಿಂಗ್ ಅರೌಂಡ್. ಎಷ್ಟು ಸುತ್ತಿದ್ದೀವಿ ಅಂದರೆ, ಬೆಳಗ್ಗೆ ಒಂದು ಈಸಿ ಜೆಟ್ ಲೈಕ್ ಬೆಲ್ಫಾಸ್ಟ್ ಟು ಲಂಡನ್ ಬರಬೇಕಿತ್ತು. ಆ ಫ್ಲೈಟ್ ಕ್ಯಾನ್ಸಲ್ ಆಯಿತು. ಸೊ ಐ ಹ್ಯಾವ್ ಟು ಗೋ ಟು ಬ್ರಿಸ್ಟಾಲ್ ಆ್ಯಂಡ್ ಬ್ರಿಸ್ಟಾಲಿಂದ ಇನ್ನೂ ಒಂದು ಫ್ಲೈಟ್ ತೊಗೊಂಡು ಹಂಗೆ ಬಂದು ನೆಕ್ಸ್ಟ್ ಫ್ರಮ್ ಲಂಡನ್ ಗ್ಯಾಟ್ವಿಕ್ ಟು ಝೂರಿಕ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕಿದ್ದು. ಬಟ್ ದ್ಯಾಟ್ ಆಲ್ಸೋ ಗಾಟ್ ಕ್ಯಾನ್ಸಲ್ಡ್. ನೌ ದ ಥಿಂಗ್ ಇಸ್ ವಿ ಆರ್ ಸ್ಟೇಯಿಂಗ್ ಇನ್ ಲಂಡನ್ ಫಾರ್ ದ ನೈಟ್. ಸೊ ಹೋಟೆಲ್ ಬುಕ್ ಮಾಡಿ ಅಗೇನ್ ನೆಕ್ಸ್ಟ್ ಇನ್ನೊಂದು ಫ್ಲೈಟ್ನ ಬುಕ್ ಮಾಡಿ ಫಾರ್ ಟುಮಾರೋ ದ ಅರ್ಲಿಯೆಸ್ಟ್ ಐ ಫೌಂಡ್ ವಾಸ್ ಲೈಕ್ 2ಗೆ ಐ ವಿಲ್ ರೀಚ್ ಸ್ವಿಟ್ಜರ್ಲ್ಯಾಂಡ್. ಅದು ಕ್ಯಾನ್ಸಲ್ ಆಗುತ್ತೋ ಇಲ್ಲೋ ಐ ಡೋಂಟ್ ನೋ. ಇಟ್ ಇಸ್ ಸಚ್ ಅ ಹ್ಯಾಸಲ್. ಅದಕ್ಕೆ ನನ್ನ ಮುಖ ಫುಲ್ ಈ ಥರ ಕಾಣಿಸ್ತದೆ. ಪ್ಲೀಸ್ ಡೋಂಟ್ ಜಡ್ಜ್. ಬಿಕಾಸ್ ಫ್ರಮ್ ಮಾರ್ನಿಂಗ್ 4 o'clock ನೋ ಸ್ಲೀಪ್, ಫುಲ್ ಲೈಕ್ ಸ್ಟ್ರೆಸ್ಸೇ. ಲೈಕ್ ಎಷ್ಟು ಬೇಗ ನನ್ನ ಬ್ರೈನ್ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಾಗಿದೆ ಇವಾಗ. ಸೊ ಬಟ್ ದೆನ್ ಹೆಂಗೋ ಇವತ್ತಿನ ದಿನ ವೇಸ್ಟ್ ಆಯಿತು ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಜಸ್ಟ್ ಕಮ್ ಫಾರ್ ಲಂಡನ್ ಬ್ರಿಡ್ಜ್. ಅದೇ ಲಂಡನಲ್ಲಿದ್ದರೆ ಯಾರು ಸ್ಯಾಡ್ ಆಗಿರಲ್ಲ ಅಂತ ಅಂತಾರಲ್ಲ, ಅದಕ್ಕೆ ಐ ಮೀನ್ ಸಿ ಐ ಆಮ್ ನಾಟ್ ಸ್ಯಾಡ್ ಆಲ್ಸೋ. ದ ಥಿಂಗ್ ಈಸ್ ಇದೆಲ್ಲ ವಾಪಸ್ ಕ್ಲೇಮ್ ಮಾಡ್ತೀನಿ. ಇಟ್ಸ್ ನಾಟ್ ಅಬೌಟ್ ಮನಿ ಆಲ್ಸೋ. ಇಟ್ಸ್ ಜಸ್ಟ್ ದಟ್ ಟೈಮ್ ವೇಸ್ಟು, ಎಷ್ಟು ಹ್ಯಾಸಲ್ಲು, ಅದಕ್ಕಂತಾನೆ ನ್ಯಾಪ್ಸ್ಕೊಂಡ್ರೆ ಬೆಳಗ್ಗೆ ಇದೆಲ್ಲ ಎಷ್ಟು ಫನ್ನಿಯಾಗಿ ಅನಿಸುತ್ತೆ. ಬಟ್ ದೆನ್ ನೋಡಿ ಲಂಡನ್ ಬ್ರಿಡ್ಜ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಮತ್ತು ಈ ಕಡೆ ನೋಡಿ ಹುಡುಗರ್ನಲ್ಲ ಸ್ಟ್ರಕ್ಚರ್ಸ್ನ. ಅದಕ್ಕೆ ಇದೇ ಲಂಡನ್ದು ಶಾರ್ಡು. ಇವಾಗ ಸುಮ್ಮನೆ ಲಂಡನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಬ್ರಿಡ್ಜ್. ನಾನೊಂದು ಹೋಟೆಲ್ ಬುಕ್ ಮಾಡಿದ್ದೆ. ಸೊ ಅದಿಲ್ಲೇ ಇದ್ರು ನಿಯರ್ ಬೈ ಇರೋದು, ಅದಕ್ಕೋಸ್ಕರ ಬಂದಿದ್ದೀನಿ. ನಾನು ಯಾವಾಗಲೂ ಎಷ್ಟು ಬ್ಯುಸಿ ಇರುತ್ತೆ ನೋಡಿ. ಲೈಕ್ ಸೊ ಜನ ಎಲ್ಲ ಆಟ ಆಡ್ಕೊಂಡು ಬಟ್ ಸನ್ಸೆಟ್ ಆಗ್ತಾಯಿದೆ ಅಂತ. ಇಟ್ ಲುಕ್ ಸೋ ಬ್ಯೂಟಿಫುಲ್. ಈ ಸೈಡ್ ಆಗ್ತಾಯಿದೆ, ಅದಕ್ಕೋಸ್ಕರ ಸನ್ಸೆಟ್ ಟೈಮಲ್ಲಿ ಲಂಡನ್ ಬ್ರಿಡ್ಜ್ ಲುಕ್ಸ್ ವೆರಿ ನೈಸ್. ಈ ಕಡೆನೇ ಲಂಡನ್ ಆಗಿರೋದು, ಬಟ್ ಅಷ್ಟೆಲ್ಲ ಮತ್ತೆ ಯಾರು ನಡೀತಾರೆ. ಸೊ ಈಗ ರೂಮ್ಗೆ ಹೋಗಿ ವಿಲ್ ಸ್ಟೇ. ಸೊ ಗೈಸ್, ನಾನು ನೆನ್ನೆ ಕತೆ ಹೇಳಿದ್ನಲ್ವ, ಲೈಕ್ ವಿ ಮಿಸ್ಡ್ ಅವರ್ ಫ್ಲೈಟ್ ಅಂತ. ಸೊ ಅದಕ್ಕೆ ಇವಾಗ ನಾವು 11:45ಗೆ ಇರೋದು ಫ್ಲೈಟು. ಬಟ್ ಊರಿಗೆ ಮುಂಚೆನೇ ಬಂದು ಏರ್ಪೋರ್ಟಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ. ಲೈಕ್ ಅಲ್ಲೂ ಸ್ಟೇನ ಬಿಟ್ಟು ಹೋಟೆಲ್ನ. ಸೊ 11:45 ಫ್ಲೈಟ್. ಹೋಪ್ ಐ ಡೋಂಟ್ ಮಿಸ್ ದ್ಯಾಟ್. ಫ್ಲೈಟ್ ಒಳಗಡೆ ಹೋಗಿ ಕುತ್ಕೊಂಡು ವಿ ಶುಡ್ ರೀಚ್ ಸ್ವಿಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಕಾಂಟ್ ವೇಟ್. ಅದಕ್ಕೋಸ್ಕರ ನೋಡೋಣ ಏನಾಗುತ್ತೋ. ಹೋಪ್ ಫಾರ್ ದ ಬೆಸ್ಟ್. ಫೈನಲಿ ಕೂತ್ಕೊಂಡಿದ್ದೀವಿ ಇವಾಗ ಫ್ಲೈಟಲ್ಲಿ. ಫೈನಲಿ ಈ ಸ್ವಿಸ್ ಬಂದ್ವಿ. ಬಟ್ ದೆನ್ ದ ಥಿಂಗ್ ಇಸ್ ಎಷ್ಟು ಬಿಸಿಲು ಅಂದರೆ ಕಣ್ಣೇ ಬಿಡೋಕ್ಕಾಗಲ್ಲ. ಅಷ್ಟು ಬಿಸಿಲು ಇದೆ, ಬಿಸಿನೂ ಇದೆ. ಸೊ ಲೈಕ್ ಆಲ್ಮೋಸ್ಟ್ ಇಂಡಿಯಾ ಥರನೇ ವೆದರು. ಈಗ ಇಲ್ಲಿ ಟ್ರೈನ್ಸ್ ಕಾಯ್ಕೊಂಡು. ಸೊ ದ ಥಿಂಗ್ ಇಸ್ ಸ್ವಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಟ್ರಿ ಇನ್ ದ ವರ್ಲ್ಡ್. ನೋಡೋಣ ಎಷ್ಟು ಖರ್ಚು ಮಾಡ್ತೀವಿ ಅಂತ ಇಲ್ಲಿ ಎಲ್ಲರೂ. ಬಟ್ ಆಲ್ರೆಡಿ ಇಲ್ಲಿ ಕಾಲಿಡೋಕ್ಕೂ ಮುಂಚೆನೇ ನಾವು 700 pounds ಖರ್ಚು ಮಾಡಿದ್ದೀವಿ. 700 pounds ಅಂದರೆ ಒಂದು 70,000 rupees ಕಾಲಿಡೋಕ್ಕೂ ಮುಂಚೆನೇ. ಕಾಲಿಟ್ಟ ಮೇಲೆ ಎಷ್ಟು ಖರ್ಚು ಮಾಡ್ತೀವಿ ಅಂತ ನೋಡೋಣ. ಸ್ವಿಟ್ಜರ್ಲ್ಯಾಂಡ್ ಬರೋಕ್ಕೂ ಮುಂಚೆ ಇದ್ರದ್ದು ಅಡ್ಯಾಪ್ಟರ್ ನೋಡಿ ಈ ಥರ ಇರುತ್ತೆ. ಇಟ್ಸ್ ನಾಟ್ ದ ಸೇಮ್ ಆ್ಯಸ್ ಎನಿ ಅದರ್ ಯುರೋಪಿಯನ್ ಅಡ್ಯಾಪ್ಟರ್ಸ್ ಥರ. ಸೊ ಅದು ಕೀಪ್ ಇನ್ ಮೈಂಡ್ ಎಲ್ಲರೂ. ಅಲ್ಲಿ ಅದ್ರ ರೈಲ್ಸ್ ಏನೇ ಫೇಮಸ್ ಅಲ್ವಾ. ಸೊ ಬಿಕಾಸ್ ಆಫ್ ದ ವ್ಯೂಸ್. ಬಟ್ ಈ ಸೈಡ್ ನಾವು ಹೋಗೋ ಸೈಡ್ ವ್ಯೂ ಏನೋ ಅಷ್ಟು ಚೆನ್ನಾಗಿರಲ್ಲ. ಸೊ ಬಟ್ ನಾಡಿದ್ದು ಹೋಗೋ ಜಾಗ ಎಲ್ಲ ಸಖತ್ತಾಗಿದೆ. ಐ ವಿಲ್ ಶೋ ಯು ಆಲ್. ಈ ಕಡೆ ಈ ವ್ಯೂ ಸೈಡ್ ಸಖತ್ತಾಗಿದೆ. ಈ ಕಡೆ ಫಸ್ಟ್ ಸ್ಟಾಪ್ ಇವತ್ತು ರೈನ್ ಫಾಲ್ಸ್ ಅವ್ರ ಏನೋ ಫಾಲ್ಸು. ಆ್ಯಂಡ್ ಈ ಫಾಲ್ಸ್ ಬಂದ್ಬಿಟ್ಟು ಯುರೋಪ್ದು ದೊಡ್ಡ ಫಾಲ್ಸ್. ಸೊ ಅದು ನೋಡೋಕೆ ಬಂದಿದ್ದೀವಿ. ಎಲ್ಲ ಈ ಬ್ಯಾಗು ನಮ್ಮ ಲಗೇಜು ಹೊತ್ಕೊಂಡು. ಬಟ್ ಇಟ್ಸ್ ರಿಯಲಿ ನೈಸ್. ಐ ವಿಲ್ ಶೋ ಯು ಆಲ್. ರೈನ್ ಫಾಲ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ
ಫೋಟೋಸಲ್ಲಿ ನಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ಇಟ್ ಇಸ್ ರಿಯಲಿ ಬಿಗ್. ಇಲ್ಲಿ 10 CHF, ಇಲ್ಲಿ ಕರೆನ್ಸಿ ಬಂದ್ಬಿಟ್ಟು CHF. ಅದು ಟಿಕೆಟ್ ತೊಗೊಂಡೋದ್ರೆ ಈ ಥರ ಹಿಂಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರ ಹತ್ರ ಅಲ್ಲ, ಅದ್ರ ಸ್ಥಳದಂಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತಾರೆ. ರೈನ್ ಫಾಲ್ಸ್ ಹತ್ರ ಎಲ್ಲ ಅಕ್ಕಪಕ್ಕ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ಎಂಟ್ರೆನ್ಸ್ ಏನು ಇದಿಲ್ಲ, ಇಟ್ಸ್ ಫ್ರೀ ಬಿಕಾಸ್ ಇದೆಲ್ಲ ಪಬ್ಲಿಕ್. ಇದಕ್ಕೆ ಟ್ರೈನಿಂದನೇ ಕಾಣಿಸುತ್ತೆ. ಈಗ ನಾವು ಹಿಂಗೆ ಲೈಕ್ ನಾವು ಏರ್ಬಿಎನ್ಬಿ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಬ್ಯಾಗ್ ಎಲ್ಲ ಇಟ್ಟು ನೆಕ್ಸ್ಟ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಮುಟ್ಟಿಡು ರಭಸವಾಗಿ ಬಿಸ್ತಾ ಇದೆಲ್ಲ. ಅದು ನೋಡಿ ನೀರು ಈ ಕಡೆ ನೋಡಿ ಎಷ್ಟು ರಾಗ್ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಲೈಕ್ ಇಲ್ಯೂಷನ್ ಥರ. ಸರಿ ನೈಸ್ ಗೈಸ್. ಲೆಫ್ಟ್ ನೋಡಿ ಶಾಲೆದು. ನಾವಿವಾಗ ಈ ಲೂಸರ್ ಅನ್ನೋ ಯಾವುದೋ ಪ್ಲೇಸಿಗೆ ಬಂದಿದ್ದೀವಿ. ಇಟ್ಸ್ ರಿಯಲಿ ನೈಸ್. ಥರ ವೈಬ್ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. Why are you talking so much? Missing you for past 2 days. Oh. Yeah, we were supposed to come past 2 days. Shit, ನಾವು ನೋಡಿ ಹಿಂಗೆ ತುಂಬಿಸ್ಕೊಳ್ಳೋದು ಇದರಲ್ಲಿ. You want me to drink to show in the video? Yeah, drink. Okay, now you see how Sandra Terrace will drink water. No, he is filling water. Let him. See, like that you should drink. Jiva, how is Switzerland water taste? Colorless, powderless, tasteless. Wow, that is all we want. Oh. Sandra, tell what country flags are this? Except Swiss. I know. ತಿರ್ಗಾ ಇನ್ನೊಂದು ವಾಟರ್ ಕುಡಿ. ಇದು ಎಷ್ಟು ಚೆನ್ನಾಗಿದೆ ಇದು. ಅದು ಆ್ಯಕ್ಚುಲಿ ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅಂತ. ಇಟ್ಸ್ ಕಾಲ್ಡ್ ಲೂಸರ್ನ್ ಅಂತ. ಐ ಡೋಂಟ್ ನೋ ಇಫ್ ಐ ಆಮ್ ಟೆಲ್ಲಿಂಗ್ ಇಟ್ ಪ್ರಾಪರ್ಲಿ, ಬಟ್ ಇಟ್ಸ್ ಕಾಲ್ಡ್ ದ್ಯಾಟ್. ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಎಷ್ಟು ಕ್ಲಿಯರ್ ಆಗಿದೆ. ಅದೇ ಈ ಕಡೆ ಸನ್ಸೆಟ್ ಆಗ್ತಾ ಇದೆ, ಮಸ್ತಾಗಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಕಡೆ. ಭಯಂಕರ ತನುಪ. ಸಖತ್ತಾಗಿದೆ ವ್ಯೂ. How was your day 1 in Zurich? Be quiet, don't lie. Just tired. Don't make joke, okay? Okay? Someone's nazar. ಎಷ್ಟು ಚೆನ್ನಾಗಿದೆ ಈ ಕಡೆನೂ ಸನ್ಸೆಟ್ ಇದಾಗ್ತಿದೆ ಅಂತ. ಇವಾಗ ನಾವು ವಾಪಸ್ ಸ್ಟೇಗೆ ಹೋಗ್ತಾ ಇದ್ದೀವಿ. Why are you walking so slow, Sandra? ಎಷ್ಟು ಚೆನ್ನಾಗಿದೆ ಇದು ಸನ್ಸೆಟ್ ಆಗ್ತಾ ಇರೋ ಟೈಮ್ಗೆ. ಅಪ್ಪ, ಸೋ ಬ್ಯೂಟಿಫುಲ್. ಪಕ್ಷಿಗಳ ಸೌಂಡು, ವಾಟರ್ ಕ್ಲಿಯರ್, ಅಮೇಝಿಂಗ್. ನೋಡಿ ಸಕ್ಕದಾಗಿ ಆಗ್ತಾ ಇದೆ. ಫುಲ್ ಸನ್ಸೆಟ್ ಆಗ್ತಾ ಫುಲ್ ಪಿಂಕ್ ಕಲರ್ ಸ್ಕೈ.